100% ಈ ರಾಜ್ಯದ ಮುಖ್ಯಮಂತ್ರಿ ಈ DK ಶಿವಕುಮಾರ ನಿಮ್ಮ ಭಾಗದ ಶಾಸಕರ ಇವರು ಮಣಿದೇವ್ರ ನೀರಾವರಿ ಕೊಡ್ತಂತ ತಂದ ಬಿಸಿಲಾಗದ ಕೊಂಡು ಮಕ್ಕಳಲ್ಲ ನಾವು ಹೊಲ್ದಾಗ ಬಿಸಿಲಾಗ ದುಡಿದು ಮತ್ತೆ ಅಲ್ಲೇ ಹೋರಾಟದ ಬಿಸಿಲಾಗ ಕೊಂಡು ರೊಕ್ಕ ನಮ್ಮದ ಯಾರಿಗೂ ಹೆದರ್ಬೇಡ್ರಿ ಓಟ್ ಯಾರಿಗೆ ಹಾಕ್ತೀರಿ ನಮಗೆ ಸಂಬಂಧ ಇಲ್ಲ ಮನೆ ಲೀಡರ್ಗಳು ಯಾರ ಕಬ್ಬು ಬೆಳೆಗಾರ ದೊಡ್ಡ ಜಾತ್ರೆ ಆಮೇಲೆ ಲಕ್ಷಾಂತರ ಜನ ಬಂದ ತಾವೆಲ್ಲ ಸಾಥ್ ಕೊಟ್ಟರು ತನ್ನ ಮಾಡಿದ್ರೆ ಎಲ್ಲಾ ರೀತಿಯ ರಾಜ್ಯದ ಮುಖ್ಯಮಂತ್ರಿಗೂ ನಡೆದು ಹೋಗ್ತತಿ ನಿಮ್ಮ ಅಶೋಕ್ ಪಟ್ಟಣ್ ಸಾಹೇಬ್ರಿಗೂ ಚಾಲು ಆಗ್ತದೆ ಜ್ವರ ಬರ್ತಾವು ಇವೆಲ್ಲ ಇದು ಮೋಸ ಮಾಡೋ ಕಂಪನಿ ನೆನಪಿಟ್ಕೊಂಡ್ಬಿಡ್ರಿ ನಮ್ಮ DK ಶಿವಕುಮಾರ್ ಬರ್ತೈತಿ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಬರ್ತೈತಿ DC ಎಲ್ಲ ಇಲಾಖೆಗಳು ನೀರಾವರಿ ಎಲ್ಲ ಇಲಾಖೆಗಳಿಗೆ ನಡಕ್ ಚಾಲು ಆಗ್ತೈತಿ ಸಂಘಕ್ಕೆ ಹಸಿರು ಶ್ರೇಣಿಗೆ ವೀರಭದ್ರೇಶ್ವರ ಎತ್ ನೀರಾವರಿ ಮತ್ತು ಬಸವೇಶ್ವರ ಎತ್ ನೀರಾವರಿ 10-15 ವರ್ಷ ಗಂಟ್ಲೆ ಯಾಕೆ ಉಳ್ದೈತಿ ಅನ್ನುವಂಥದ್ದು ಒಂದು ದೊಡ್ಡ ಗಂಡಾಂತರ ಇದೆ ನಮ್ಮ ದುರ್ದೈವ. ಯಾಕಂದ್ರ ಅದಕ್ಕೆ ಬಜೆಟ್ ಹಣ ತೆಗೆದಿಟ್ಟು ಅದಕ್ಕೆ ಕೆಲಸ ಮಾಡಿ ಅದಕ್ಕೆ ಮೋಟ್ರ್ ತಂದಿಟ್ಟು ಇಲ್ಲಿವರೆಗೆ ನೀರಾವರಿ ಮಾಡದೇ ಇರ್ತಕ್ಕಂಥದ್ದು ಈ ಭಾಗದ ಸುಮಾರು 50-60-70 ಹಳ್ಳಿ ಜನದ ದುರ್ದೈವ. 10 ವರ್ಷ ಗಂಟೆ ವಿಳಂಬ ಆಗಿರ್ತಕ್ಕಂಥದ್ದು. ಇದೇ ಸೇಮ ನಮ್ಮ ರಾಯಬಾಗದಾಗ ಕೂಡ ಒಂದಾಗಿದ್ರೆ 10 ವರ್ಷದಿಂದ ಅಲ್ಲಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಕೆರೆ ತುಂಬತಕ್ಕಂಥ ಯೋಜನೆಯನ್ನ 120 ಕೋಟಿ ರೂಪಾಯಿದೇನೋ ಇತ್ತು. ಇದೇ ಸೇಮ್ ರೀ ಎಲ್ಲ ಕೆಲಸ ಮಾಡ್ಯಾರು, ಎಲ್ಲ ವರ್ಕ್ ಪೈಪ್ ಗೀಪ ಎಲ್ಲ ಹಾಕ್ಯಾರ. ಬರೇ ಅಲ್ಲಿ TCಗಳು ಕುಣಿಸಿ ಮೋಟ್ರ್ ಚಾಲು ಮಾಡಿರ್ಕಿಲ್ಲ. ಅವ್ರನ್ನೂ ಒಂದಿನ ನಾವೆಲ್ಲರೂ ಹೋರಾಟಗಾರ ಒಂದು 7-10,000 ಜನ ಎಲ್ಲ ಹಳ್ಳಿಯಲ್ಲಿ ಅಡ್ಡಾಡಿ ಎಲ್ಲೂ ಕೈ ಕಾಲು ಬಿದ್ದು ಮಂದಿನ ಕೂಡಿಸಿ ರಾಯಬಾಗ್ ಸರ್ಕಲ್ ಬಂದ್ ಮಾಡಿ ಅಲ್ಲೇ ಕಾಂಟ್ರಾಕ್ಟರ್ ಯಾರು ಉಳಿದಾರು ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಲ್ಲ ಕರೆಸಿ 1 ತಿಂಗಳು 2 ತಿಂಗಳದಾಗ ಈಗ ನೀರು ಪ್ರಾರಂಭ ಆಗಿ ನೀರು ಹೋಗಿರ್ತಕ್ಕಂಥ. ಇದೇ ಸೇಮ್ ಮತ್ತು ಅಲ್ಲಿ ಅರವಿ ದೇಶಪಾಂಡೆ ಸಾಹೇಬ್ ಅಲ್ಲೂ ಹಳ್ಳಿಯಾಗ ಅಲ್ಲಿ ಸುಮಾರು ಅದು 220 ಕೋಟಿ ರೂಪಾಯಿ ಗುರುಗಳು 220 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಎಲ್ಲ ಈಗ ಹೆಂಗ್ ವರ್ಕ್ ಆಗೈತೆ ಎಲ್ಲ ವರ್ಕ್ ಆಗೈತೆ. ಮೈನೇರಿ ಒಂದು 10% ವರ್ಕ್ ಉಳಿದಕ್ಕಾಗಿ ಅದು ಪುಣ್ಯಾತ್ಮ 8 ವರ್ಷ ನೀರು ಸಿಕ್ಕಿಲ್ಲ. ಮೊನ್ನೆ ಎಲ್ಲ ಪ್ರತಿಯೊಂದು ಹಳ್ಳಿ ಜಗದೀಶ್ ಪಾದಯಾತ್ರೆ ಮಾಡಿ ಅಲ್ಲೂ ಕೂಡ ಈಗ ನೀರು ಪ್ರಾರಂಭ ಆಗಿರ್ತಕ್ಕಂಥದ್ದು. 1 ತಿಂಗಳದಾಗ ಅವ್ರು ಡೇಟ್ ಕೊಟ್ಟರು, ಈಗ ನೀರು ಪ್ರಾರಂಭ ಆಗೈತೆ. ಎಲ್ಲ ಟೆಸ್ಟಿಂಗ್ಗಳು ಚಾಲು ಆಗಿಲ್ಲ. ಬಹಳ ಈಸಿ ಐತಿ. ತಪ್ಪು ನಾವು ಮಾಡಿದ್ವು, ನಾವು ಯಾರು ಬೇಯಿಸ್ಬೇಡಿ. ಯಾರ್ಯಾರು ಏನ್ ತಪ್ಪು ಮಾಡಿದಾರು, ಯಾರು ಮುಂದೆ ಏನ್ ಮಾಡ್ಬೇಕು ಅವ್ರ ಹಣಿಬಾರನ್ನ ನೀವು ರೈತ ದೇವರುಗಳು ಬದಿಯಾಕ ರೆಡಿ ಆಗ್ಬೇಕು ಅಷ್ಟೇ. ಯಾರಿಗೂ ಹೆದರ್ಬೇಡ್ರಿ. ಓಟ್ ಯಾರಿಗೆ ಹಾಕ್ತೀರಿ ನಮಗೆ ಸಂಬಂಧ ಇಲ್ಲ. ಮನೆ ಲೀಡರ್ಗಳು ಯಾರ ಈ 60-70 ಹಳ್ಳಿಗೆ ನೀರಾವರಿಯನ್ನ ಮಾಡ್ಕೊಳ್ಳೇಬೇಕಾಗಿತ್ತು. ಮಾಡ್ಕೊಳ್ಳೇಬೇಕಪ್ಪ ಅಂತಂದ್ರ ಮನ್ಯಾಗ ಒಬ್ಬು ಉಳಿಬಾರ್ದು. ಹೌದ್ರಿ ನೋಡ್ರಿ, ಕೆಲಸ ನೀರಿಲ್ಲದೆ ಕೆಲಸ ಐತ್ರಿ ಮನ್ಯಾಗ. ಈ ಸದ್ದ ಬಿಸಿಲು ಪ್ರಾರಂಭ ಆಗೈತಿ. ಬಿಸಿಲ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಪ್ರಾರಂಭ ಆಗೈತಿ. ಕುಡಿಯಾಕ ನೀರು ಸಿಗುದಿಲ್ಲ, ಬೆಳಿಗೆಲ್ಲ ಒಣಗಾಗ್ತಾವು, ಬದುಕೆಲ್ಲ ಹಾಳಾಗತ್ತೈತಿ. ಏನ್ ಮಾಡವ್ರ ಮಾಡ್ರಿ. ಯಾಕೆ ನೀರಾವರಿ ಯೋಜನೆಯನ್ನ ತಾವು ಮಾಡ್ಕೊಳಕ ಈ ವೀರಭದ್ರೇಶ್ವರ ಮತ್ತು ಬಸವೇಶ್ವರ 2 ನೀರಾವರಿ ಅದಾವ ನಮ್ಮಲ್ಲಿ. ಸತ್ತಿಗೇರಿ ಕೂಡ ಅಲ್ಲಿ ಆಗೈತಿ, ಅದು ಅರ್ಧೋಟ್ಗೆ ಆಗೈತಿ. ಈ ಕಡೆ ನೀರು ಬರ್ತು ಅಂತ ಬರ್ಲಿಲ್ಲ. ಆ ಸವದತ್ತಿ ಭಾಗದಾಗ ಅಷ್ಟ ಬಹುಶಃ ನೀರಾವರಿ ಆಗಿರ್ತಕ್ಕಂಥ. ಇವೆಲ್ಲ ಇದು ಮೋಸ ಮಾಡೋ ಕಂಪನಿ ನೆನಪಿಟ್ಕೊಂಡ್ಬಿಡ್ರಿ. ನೀವು ಈ ಕೋಳಿ ಕೇಳ್ಕೊತ ಕೂತ್ರೆ ಮಸಾಲೆ ಹಾಕಿದ್ರೆ ಕೆಲಸ ಆಗೋದು ಬೇಡ ಅಂತ ಹೇಳ್ದತ್ತದ. ಇದನ್ನ ವಿಚಾರ ಪಡ್ರಿ. ನಮ್ಮ ಹಕ್ಕ ಜಗದೀಶ್ ಹೇಳಿಲ್ಲ, ನೀರ ನಮ್ಮ ಹಕ್ಕ 10 ವರ್ಷದಿಂದ ತಲೆ ಹಿಡ್ಕರ ಮೋಸ ಮಾಡ್ಯಾರ. ನೀರ್ ತಂದಿಲ್ಲ, ಮತ್ ನಾವು ಇನ್ನ ಸುಮ್ಮಿದ್ರ ಇನ್ನ 10 ವರ್ಷ ಆದ್ರೂ ನೀರ್ ತರುದಿಲ್ಲ. ಈಗ ಒಂದು ಡೇಟ್ ಫಿಕ್ಸ್ ಮಾಡೋಣ್ರಿ. ಡೇಟ್ ಫಿಕ್ಸ್ ಮಾಡಿ ಇಂಜಿನಿಯರಿಂಗ್ ಸಾಲವೇ ಐತಿ, ಅದು 8 ದಿವಸ ಹೋಗ್ಲಿ 10 ದಿವಸ ಹೋಗ್ಲಿ ತೀರ್ಮಾನ ಮಾಡೋಣ. 1 ಲಕ್ಷ ಜನ ನೋಡ್ರಿ ಕೇಳ್ರಿ. ರಾಜ್ಯದ ಮುಖ್ಯಮಂತ್ರಿಗೂ ನಡೆದು ಹೋಗ್ತತಿ, ನಿಮ್ಮ ಅಶೋಕ್ ಪಟ್ಟಣ್ ಸಾಹೇಬ್ರಿಗೂ ಚಾಲು ಆಗ್ತದೆ ಜ್ವರ ಬರ್ತಾವು. ನಿಮ್ಮ ಅಶೋಕ್ ಪಟ್ಟಣ್ ಸಾಹೇಬ್ರ ದಿವಸ CM ಜೋಡಿ ಇರ್ತಾರ. ಮತ್ತು ಸಾಹೇಬ್ರ ಗುರುಗಳು ನನಗೊಂದು 10 ಸಲ ಭೇಟಿಗಾರ
ನಮ್ಮ ಮುಖ್ಯಮಂತ್ರಿ ಭೇಟಿ ಹೋದಾಗ ಅವ್ರ ಜೊತೆ ನಾಷ್ಟ ಊಟ ಯಾಕ CM ಹೇಳಿ ಇದೊಂದು 1000 ಏನು ಇಲ್ಲಿ ಕಾಂಟ್ರಾಕ್ಟ್ ರೇಟ್ 100 ಕೋಟಿ ರೂಪಾಯಿ ಮುಂದೆ ಬಿಡುಗಡೆ ಮಾಡಿ ಬರಾಬರ ಮೆಟೀರಿಯಲ್ಸ್ ತಂದ ಬರೀ 2 ತಿಂಗಳದಾಗ ವರ್ಕ್ ಮುಗಿಸ್ಬೋದ 2 ತಿಂಗಳದಾಗ ಅಶೋಕ್ ಪಟ್ಟಣ್ ಸಾಹೇಬ ಮುಗಿಸ್ಬೋದು ಇಚ್ಛಾಶಕ್ತಿ ಇಲ್ಲ ಇಚ್ಛಾಶಕ್ತಿ ಬರೋನ್ ಮಾಡ್ಬೇಕೈತಿ ಮಾಡಬೇಡ್ರಿ ಕೈ ಎತ್ತರ ಮಾಡಬೇಡ ಕೈ ಎತ್ತರ ಎಲ್ಲರೂ ತೊಡೆ ಮಂದಿ ಎತ್ತುವರಿ ಯಾಕೋ ಮಾಡ್ಬೇಕ ಏನ್ ದೊಡ್ಡ ವಿಷಯ ಅಲ್ಲ ಗುರ್ಲಾಪುರದಾಗ ಹೋರಾಟ ಪ್ರಾರಂಭ ಮಾಡಿದ್ವು 10 ದಿನ ರಸ್ತಾದೊಳಗೆ ಕೂತು ಕಾರ್ಖಾನೆ ಎಷ್ಟು ಕೆಟ್ಟ ಅಂತಂದ್ರ 10 ದಿನ ಹೋರಾಟ ಮಾಡ್ರಿ ಗೌಡ್ರ ಗುರುಗಳು ಒಂದಿನ ಗಂಡು ಮಕ್ಕಳು 5 ರೂಪಾಯಿ ಬಂದು ಘೋಷಣೆ ಮಾಡ್ಲಿಲ್ಲ ಅವ್ರ ನಾವು ಬಿಜೆಪಿಗೆ ಹಾಕಿದ್ರು ನಾನು ಹಾಕಿದ್ರು ನೀವು ಹಾಕಿದ್ರಿ ಕಾಂಗ್ರೆಸ್ಗೂ ಹಾಕಿದ್ರು JDSಗೂ ಹಾಕಿದ್ರು ಓಟ್ ಹಾಕ್ಲೇಬೇಕಾಗಿತ್ತು ಹಾಕಿದ್ವು ಯಾಕ ಒಬ್ಬರೇ ಬಂದು ಒಂದು 10 ರೂಪಾಯಿ ಘೋಷಣೆ ಮಾಡ್ಬೇಕಲ್ಲ 10 ದಿವಸ ಕೂತಾರು ಒಬ್ಬ ಕಾರ್ಖಾನೆ ಮಾಲೀಕ್ ಬಂದು ಘೋಷಣೆ ಮಾಡ್ಲಿಲ್ಲ ಯಾವಾಗ ನಿಮ್ಮದು ಜನಾಂದೋಲನ ಆಯ್ತು ರೈತ ದೇವರುಗಳ ಲಕ್ಷಾಂತರ ಜನ ಬಂದ್ರೆ ಸರ್ಕಾರ ಕಾರ್ಖಾನೆ ಮಾಲೀಕರು ಹೆದರಿ 100 ಸಲ ಮೀಟಿಂಗ್ ಮಾಡ್ರವ್ರ ಇದು ಬಿಸ್ನೆಸ್ ಐತಿ ರಾಜಕಾರಣ ಬೇರೆ ಬಿಸ್ನೆಸ್ ಐತಿ ನಾವೆಲ್ಲರೂ ಒಕ್ಕಟ್ಟಾಗ 80 ಮಂದಿ ಒಕ್ಕಟ್ಟಾದ್ರ ನಾವ ಕೋಟಿ ಗಂಟ್ಲೆ ಮಂದಿದು ನಮ್ಮದ ಕಬ್ಬು ಬಿಸ್ನೆಸ್ ಅಲ್ಲನ್ರಿ ಮತ್ತೆ ಬೇರೆ ತೆಗೆದ್ರೆ ನಮ್ಮದು ಕಬ್ಬು ಬಿಟ್ರೆ ಬೇರೆ ಬೆಳೆ ಇಲ್ಲ ಅವರು MLAಗಳು ಅದಾರು ಮಂತ್ರಿಗಳು ಅದಾರು ಅವ್ರಿಗೆ ಎಣ್ಣೆ ಪಂಪ್ ಐತಿ ಸ್ಕೂಲ್ ಎಲ್ಲ ಅವರು ಅದಾವು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೆಲ್ಲ ಅವರು ಅದಾವ ಹೊಲ ಬಿಟ್ರೆ ನಮ್ಮದು ಏನೂ ಇಲ್ಲ ಕಬ್ಬ ಭತ್ತ ರಾಗಿ ತೊಗರಿ ಇದ ನಮ್ಮ ಬಿಸ್ನೆಸ್ ಇದಕ್ಕೆ ರೇಟ್ ಸಿಕ್ಕರೂ ನಮಗೆ ಮರ್ಯಾದೆ ಐತಿ ನಮ್ಮ ಕುಟುಂಬ ಆರ್ಥಿಕವಾಗಿ ಪ್ರಬಲ ಆಗಕ್ಕೆ ಸಾಧ್ಯ ಐತಿ ಅವ್ರು ಹೆಂಗ್ ಒಗ್ಗಟ್ಟಾದ್ರು ನೋಡ್ರಿ ಮೋಸ ಮಾಡೋ ಕಂಪನಿ ಅದೆಲ್ಲ ಈ ರಾಜಕಾರಣ ಅಂದ್ರೆ ಹಿರಿಯರ ತಪ್ಪು ತಿಳ್ಕೊಬೇಡ್ರಿ ಹಿಂದೆಲ್ಲ ಪಾಪ ಇವರೆಲ್ಲ ಹಿರಿಯರ ಒಂದು ಒಳ್ಳೆಯವ್ರು ಇದ್ರು ಒಳ್ಳೇದು ಮಾಡ್ಬೇಕನ್ನೋ ಅಂತ ಗುಣಾರ ಅವರಲ್ಲಿ ಇತ್ತು ಪ್ರಯತ್ನವಾದಿಗಳು ಇದ್ರು ಈಗೆಲ್ಲ ಏನಿಲ್ಲ ಇದೊಂಥರ ಬಿಸ್ನೆಸ್ ಎಲ್ಲ ಕತ್ರಿ ಹಾಕೋದು ಡಬ್ ಹಾಕೋದು ಮತ್ತ ಇದೇನ ಈ 1000 ಕೋಟಿ ರೂಪಾಯಿ ಏನು ವ್ಯವಹಾರ ಐತಿ ಇವ್ರಿಗೆ MLAಗಳಿಗೂ ಕಮಿಷನ್ ಇರ್ತೈತಿ ಪುಕ್ಕಟ ಇರುದಿಲ್ಲ ಅವ್ರು ತಗೋತಾರ ಬಿಡುದಿಲ್ಲ 10% 5% ಇವೆಲ್ಲ ಲಪಡ ಇರುತ್ತವ ಅದಕ್ಕಾಗಿ ದಯವಿಟ್ಟು ತಾವು ವೀರಭದ್ರೇಶ್ವರ ಬಸವೇಶ್ವರ ನೀರಾವರಿ ಯೋಜನೆಯನ್ನ ಎಲ್ಲಾ ರೈತ ದೇವರುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಸುಮಾರು 8 ಜನಸಂಖ್ಯೆ ಜಗದೀಶ್ ಎಲ್ಲ ಕೂಡಿ ಬಾಳ ಅಂದ್ರೆ ಹೇಳ ಒಂದ್ 50,000 ಹಾಕೈತಿಲ್ಲ ಆಯ್ತು ಬಿಡ್ರಿ 1 ಲಕ್ಷ ಜನ ರೈತರದಾರ ತಿಳ್ಕೊಣ ರೈತರು ಬಂದು ಎಲ್ಲರೂ ಬಂದ್ರು 1.5 ಲಕ್ಷ ಮಂದಿ ಅದಾರ ಅಂತ ಹೇಳತ್ತೀರಿ ಇರ್ಲಿ ನಮ್ಮ DK ಶಿವಕುಮಾರ್ ಬರ್ತೈತಿ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಬರ್ತೈತಿ DC ಎಲ್ಲಾ ಇಲಾಖೆಗಳು ನೀರಾವರಿ ಎಲ್ಲಾ ಇಲಾಖೆಗಳಿಗೆ ನಡಕ್ ಚಾಲು ಆಗ್ತೈತಿ ಮಣ್ಣು ಬೇರೆ ಡೇಟ್ ಫಿಕ್ಸ್ ಮತ್ತ ಅವ್ರ ಮಾತುಕತೆಗೆ ಬರ್ತಾರ ಏನ್ ಮಾತುಕತೆ ಅಂದ್ರೆ ಇನ್ನೂ ಪರಿಹಾರ ಆಗುದಿಲ್ಲ ಜಗದೀಶ್ ಮಾತುಕತೆ ಮೋಸ ಹೋಗೈತೆ ಅದಕ್ಕ ಗುರುಗಳಿಗೆ ಎಲ್ಲರೂ ಕೂಡ ಡೇಟ್ ಹೇಳ್ತಾರ ಗುರುಗಳು ಡೇಟ್ ಹೊಡಿತಾರ ಅವರ ಆಶೀರ್ವಾದದಿಂದ ಬರ್ಲಿ ಯಾಕಂತಂದ್ರ ಈಗಾಗಲೇ ಜಗದೀಶ್ ಶಿವಾನಂದ ಅವರ ಸುಮಾರ ಎಲ್ಲಾ ಬಳಗನ ಕರ್ಕೊಂಡ ತಿಂಗಳಾಳ ಗಂಟ್ಲೆ ಎಲ್ಲಾ ಪರಮ ಪೂಜ್ಯರಿಗೆ ಭೇಟಿಗಾರು ಎಲ್ಲಾ ಹಳ್ಳಿಗಳು ಹೋಗಿ ಭೇಟಿಗೆ ಕಾಲು ಬಿದ್ದ ಜನರನ್ನ ಅವೇರ್ನೆಸ್ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ನೀವೆಲ್ಲ ರೈತರ ಅರ್ಥ ಮಾಡ್ಕೋಬೇಕು ಎಷ್ಟು ಜನ ಕೂಡ್ರಿ ಒಂದ್ 500,000 ಅದಿರಿಷ್ಟು ಹೆಚ್ಚ ಕಡಿಮೆ ನೀವು ಮನಸ್ಸು ಮಾಡ್ರ 10 ಮಂದಿ ಕರ್ಕೊಂಬಂದ್ರೆ ಎಷ್ಟಾತ 10,000 ನೀವು 100 ಮಂದಿ ಕರ್ಕೊಂಬಂದ್ರ ಲಕ್ಷ ಆಯ್ತು ಯಾಕೆ ಲಕ್ಷ ಮಂದಿ ಬರಬಾರದು ತೀರ್ಮಾನ ಮಾಡಿ ಜಗದೀಶ್ ಅವರ ನಾಯಕತ್ವನು ಈ ಗುರುಗಳ ಕಡೆ ಡೇಟ್ ಫಿಕ್ಸ್ ಆತಪ್ಪ ಅಂತಂದ್ರ ನಾಳಿಂದ ಪ್ರತಿಯೊಂದು ಮನೆಗೆ ಏನ್ ತಪ್ಪಿಲ್ಲ ನೋಡ್ರ ಯಾವ್ದು ಬಿಟ್ಟಿ ಬಾಕಿ ಮಾಡಿ ಊಟಕ್ಕದು ಅಂದ್ರೆ ಯಾರೋ ಒಬ್ರು ಬಂದು ಹೇಳಿ ಹಿಂದಾಗಿಡಿಸಿ ಅದನ್ನ ಕೊಟ್ರು ಏನೂ ಬೇಡ ಮಣಿಗೇನ 5 ರೂಪಾಯಿ ಕೊಡು ಯೋಗ್ಯತೆ ಇಲ್ಲ ನಿಮಗ ಆಯ್ತಲ್ರಿ ಮಣಿಗೆ 5 ರೂಪಾಯಿ ಕೊಡಲ್ಲ ಎಷ್ಟು ಮಣಿ ಆಗ್ತಾವು ಒಂದು 10,000 ಮಣಿ ಆಗ್ತಾವು 50 ಲಕ್ಷ ರೂಪಾಯಿ ರೊಕ್ಕ ಆಕೈತಿ 50 ಲಕ್ಷ ರೂಪಾಯಿದಾಗ ಫಸ್ಟ್ ಕ್ಲಾಸ್ ಚರ್ಚ್ ಮಾಡಿಸ್ತಾನ ಅಲ್ಲಿ ವೇದಿಕೆ ಸ್ಟೇಜ್ ಹಾಕ್ಸನು ಯಾಕಂದ್ರೆ ಬಿಸಿಲಾಗದ ಕುಂಡು ಮಕ್ಕಳಲ್ಲ ನಾವು ಹೊಲ್ದಾಗೂ ಬಿಸಿಲಾಗ ದುಡಿದು ಮತ್ತೆ ಅಲ್ಲೇ ಹೋರಾಟದ ಬಿಸಿಲಾಗ ಕುಂಡು ರೊಕ್ಕ ನಮ್ಮದ ಫಸ್ಟ್ ಕ್ಲಾಸ್
ಹುಕ್ಕಿ ಮಾಡಿಸ್ರಿ ಅನ್ನ ಸಾರ ಮಾಡಿಸ್ರಿ ಬುಂದೆ ಮಾಡಿಸ್ರಿ. ಹೆಂಗ್ ಗುರ್ಲಾಪುರದಾಗ ತಾವೆಲ್ಲ ತನು ಮಣದಿಂದ ಬಂದ ಏನ್ ಬೇಕು ಬುಂದೆ ತರ್ತೀರಿ ಜಾತ್ರೆ ಆಗ್ಬೇಕಿದ. ಏನ್ ದೊಡ್ಡ ವಿಷಯ ಅಲ್ಲ. 500 ರೂಪಾಯಿ ಎಲ್ಲರೂ ಕೊಡ್ತಾರ. ಯಾಕಂದ್ರ ಅವ್ರಿಗೆ ಅಭಿಮಾನಕ್ಕೈತಿ ಇದು ನನ್ನ 500 ಕೊಟ್ಟಿದ್ರು ಇದು ನಮ್ಮದೈತಿ ನಾವ್ ಹೋಗ್ಬೇಕತ್ತಾರ. ಮಾಡಬೇಡ್ರಿ ಪಟ್ಟಿರಿ ಒಟ್ಟ ಜಗದೀಶ್ ಎಲ್ಲರೂ ಜೋರ್ ಗೌಡ್ರ ಕೊಡ್ತಾರ, ಪಟ್ಟಿನೂ ಕೊಡ್ತಾರು. ಮತ್ತ ಯಾಕಂದ್ರ ಬಾಳ ಕಷ್ಟ ಗುರ್ಲಾಪುರದಾಗ ಹೋರಾಟ ಮಾಡುತ್ತೆ. ಮೊದಲನೇ ದಿನ ಗೌಡ್ರ ಏನಾದ ಪರಿಸ್ಥಿತಿ ಹೆಂಗ್ ಏನಿದು ಊಟಕ್ಕೆ ಹೆಂಗ್ ಹಾಕೋದು, ಪಟ್ಟಿ ಹೆಂಗ್ ಹೊಳೆ ಮಾಡೋದು, ಇದ ಅನ್ನ ಸಾರ ಮಾಡಿರೋ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಆಗ್ತದೆ. ಇನ್ನು ಮತ್ತ ಸ್ವೀಟ್ ಮಾಡ್ಬೇಕಂದ್ರೆ ಹೆಂಗ ಶಿರಾ ಮಾಡ್ಬೇಕು. ಮತ್ತೊಬ್ರು ಅಲ್ಲಿ ಕಾಣದವ್ರ ಅವ್ರೇ ಕೂಡ ಒಂದ್ 7 ಲೀಟರ್ ಸಕ್ಕರೆ ಕೊಟ್ರು. ಹಿಂಗಾಗಿ ಅದ್ರ ಶಿರಾ ರೆಡಿ ಮಾಡ್ಕೊಂಡು ಹಿಂಗೆಲ್ಲ ಪ್ಲಾನ್ ಮಾಡಿದ್ವು. ಆಮೇಲೆ ಸ್ಟಾರ್ಟ್ ಆಯ್ತು. ಅದು ಜಾತ್ರೆ ಬೇರೆ, ಅದಕ್ಕೆ ಕಬ್ಬು ಬೆಳೆಗಾರ ದೊಡ್ಡ ಜಾತ್ರೆ. ಆಮೇಲೆ ಲಕ್ಷಾಂತರ ಜನ ಬಂದ ತಾವೆಲ್ಲ ಸಾಥ್ ಕೊಟ್ರು, ತನು ಮಾಡಿದ್ರೆ ಎಲ್ಲಾ ರೀತಿ ಆಯ್ತು. ಇದು ಪ್ರತ್ಯೇಕ ಐತೆ. 50-60 ಅಡಿ ಪ್ರತ್ಯೇಕ ಐತೆ. ಪ್ರತ್ಯೇಕ ಇರುವುದಿದ್ರೆ ಇದಕ್ಕ ಖರ್ಚು ಕೂಡ ನೀವೇ ಮಾಡ್ಬೇಕಾಗ್ತದೆ. ಈಗಾಕಂದ್ರೆ ಜಗದೀಶ್ ಶಿವಾನಂದ ಮತ್ತೆ ನಮ್ಮ ಲೀಡರ್ಗಳು ಅಡ್ಡಾಡಿ ಪಾಪ ಬಹಳ ಜನ ಅಡ್ಡಾಡ್ಯಾರ. ಇಲ್ಲೆಲ್ಲ ಊಟ ಖರ್ಚ ವ್ಯರ್ಥ ಈಗೆಲ್ಲ ಹಳ್ಳಿಗಳನ್ನ ಅಡ್ಡಾಡ್ಬೇಕು, ಅವೇರ್ನೆಸ್ ಮಾಡ್ಬೇಕು, 4 ಮೈಕ್ ಗಾಡಿ ಬಿಡ್ಬೇಕು, ಹ್ಯಾಂಡ್ಬಿಲ್ ಚಾಪಿಸ್ಬೇಕು, ಬ್ಯಾನರ್ ಚಾಪಿಸ್ಬೇಕು, ಈಗೆಲ್ಲ ಖರ್ಚು ಇರ್ತಾವ. ಅದಕ್ಕಾಗಿ ಕಡ್ಡಾಯವಾಗಿ ಜಗದೀಶ್ 500 ರೂಪಾಯಿ ಮಾಡಿಬಿಡ್ಬೇಕು. ಮಾಡ್ಬೇಡ್ರಿ, 500 ರೂಪಾಯಿ ಸಾಕು. ಅದ್ರ ಮೇಲೆ ಏದ 500 ಮಿನಿಮಮ್ ರೀ. 1000 ಕೊಡೋರು ಕೊಡ್ರಿ, ಏನು ವಿರೋಧಿಲ್ಲ. ಯಾಕಿದನ್ ಏನಾಯ್ತು ಅಂತಂದ್ರ ನೀವು ಒಟ್ಟೆ ಹೆದರ್ಬೇಡ್ರಿ. 100% ಈ ರಾಜ್ಯದ ಮುಖ್ಯಮಂತ್ರಿ ಈ ಡಿ.ಕೆ. ಶಿವಕುಮಾರ ನಿಮ್ ಭಾಗದ ಶಾಸಕರ ಇವರು ಮಣಿದೇವ್ರ ನೀರಾವರಿ ಕೊಡ್ತಂತ ತಂದ. ನೀವ್ ಯಾರು ಹೆದರ್ಬೇಕಾಗಿಲ್ಲ. ಇದೇನು ಪ್ರೀತಿ ಭಾಗ್ಯ ಕೇಳಾತಿಲ್ಲ. ಇಲ್ಲಿ ಅಶೋಕ್ ಪಟೇಲ್ ಸಾಹೇಬ್ರು ಇವರು ಇಲೆಕ್ಷನ್ ಇರತ್ತಿಲ್ಲ. ನಾವು ಅಶೋಕ್ ಪಟೇಲ್ ಸಾಹೇಬ ದುಷ್ಟ ರಾಜ್ಯದ ಮುಖ್ಯಮಂತ್ರಿ ನಾಷ್ಟ ಮಾಡ್ತಾರೋ. ಯಾಕ ವೀರಭದ್ರೇಶ್ವರ ನೀರಾವರಿ 12, 13, 14 ವರ್ಷ ಅಂತ ವಿಳಂಬ ಆಗೈತಿ. ಬಸವೇಶ್ವರ ನೀರಾವರಿ ವಿಳಂಬ ಆಗೈತಿ. ಮುಖ್ಯಮಂತ್ರಿ ಅವರ ಊಟ ಮಾಡೋದ್ನಾಗ ದಿವಸ ಮೇಲ್ ಮಾಡಿದಂದ್ರ ತಿಂಗಳಿಗೆ 100 ಕೋಟಿ ರೂಪಾಯಿ ರೊಕ್ಕ ತಂದ್ರೆ ಇದರಿಂದ 4 ನೀರಾವರಿ ಯೋಜನೆ ಆಗ್ತಿತ್ತು. ವಯಸ್ಸಾಗೈತ್ರಿ ಸಾಹೇಬ್ರ, ಜೀವನದಾಗ ಏನಿಲ್ಲ. ಜೀವನದಾಗ ಈ ಭೂಮಿ ತಲೆ ಮೇಲೆ ಏನು ಉಳಿತೈತಿಪ್ಪ ಅಂತಂದ್ರ ಒಳ್ಳೇದ ಮಾತ್ರ ಈ ಭೂಮಿ ತಲೆ ಮೇಲೆ ಉಳಿತೈತಿ. ಯಾಕೆ ಬಸವಣ್ಣ, ಅಂಬೇಡ್ಕರ, ರಾಯಣ್ಣ ಇವರೆಲ್ಲ ಈ ಸಮಾಜಕ್ಕಾಗಿ ದುಡಿದವರು ಒಂದು ದೊಡ್ಡ ಒಳ್ಳೆ ಕೊಡುಗೆ ಮಾಡಿದಾರ ಅಂತೇಳಿ ಭೂಮಿ ತಲೆ ಮೇಲೆ ನೋಡ್ರಿ. ಇವತ್ತ ಬಹಳ ಮಂದಿ ಈ ಭೂಮಿ ತಲೆ ಮೇಲೆ ಬದುಕಿ ಹೋಗ್ಯಾರ. ಸತ್ಯಕ್ಕಾಗಿ ಯಾರು ದುಡಿದಾರೋ ಅವ್ರ ಹೆಸರು ಅಷ್ಟ ಉಳಿದ. ಅವ್ರೇನ ಸುದ್ದ ಮಂದಿ ಕಳಿಸಿದ್ ಮತ್ತ ಸತ್ಯಕ್ಕಾಗಿ ದುಡಿದು ಮಂದಿನ ನೀವೇನು ಶುದ್ಧಾಗಿ ಕಳ್ಸೋದಿಲ್ಲ. ಯಾಕಂತಂದ್ರೆ ಹಂಗ ವ್ಯವಸ್ಥೆ ಮೊದಲು ಜಾಗೃತಿ ಆಗ್ಬೇಕು. ಏನ್ ಮಾಡ್ಬೇಕಪ್ಪ ಮಂದಿನ ಕೊಡ್ಸೋದು ಈಜಿ ಹೇಳ್ತನ. ಗುರ್ಲಾಪುರದಾಗ ಕೂಡ ಹಂಗ ಚಳವಳಿ ಆಗಿಲ್ಲ. ಇಲ್ಲಿ ಸಿದ್ದಪ್ಪ ಮಲ್ಲಾಪುರ ಇದಾರ, ಲೀಡರ್ ಇದಾರ. ನಾವು ಪ್ರತಿ ಮಣಿ ಹೋಗಿ ದೊಡ್ಡ ದೊಡ್ಡ ಕಬ್ಬು ಬೆಳೆಗಾರನ ಮಣಿ ಹೋಗಿ ಕಾಲ್ ಬಿದ್ದು ಅನ್ಯಾಯ ಆಗದಪ್ಪ. 4-5 ವರ್ಷ ಆಯ್ತು, 1 ರೂಪಾಯಿ ಹೆಚ್ಚಿಗೆ ಘೋಷಣೆ ಮಾಡಿಲ್ಲ. ನಿಮ್ ಕಾಲು ಬೀಳ್ತು ಬೈದಂತ ರೈತರನ್ನ ಕರ್ಕೊಂಡ್ ಬಂದು ಅಂದಾಗ ಲಕ್ಷಾಂತರ ಜನ ರೈತ ದೇವ್ರಿಗೂ ಸಹಕಾರ ಸಿಕ್ಕ ಅದೊಂದು ಯಶಸ್ವಿ. ತಾವು ಈಗ ಅಷ್ಟೇ ಐತೆ. ಈಗ 1000 ಜನ ಬಂದಿರ, 100 ಜನ ಅಡ್ಡಾಡಿ ಕಾಲ್ ಬೀಳೋದನ್ನ ಯಾರ ಊರಾಗ ಬರೋದು ಅಂದವ್ರಲ್ಲ ಅವ್ರು ಹೋಗಿ 10 ಮಂದಿ ಕಾಲ್ ಬೀಳೋದು. ಬರ್ಲೇಬೇಕು ಅವ್ರ. ಏನು ಬಿಟ್ಟಿ ಬಾಕಿ ಅಲ್ಲ. ನಾಳೆ ವೀರಭದ್ರೇಶ್ವರ ಬಸವೇಶ್ವರ 1 ತಿಂಗಳು 2 ತಿಂಗಳ ನೀರ್ ಬಂದು ಬೀಳಾಕೈತಿಪ್ಪ ಅಂದ್ರ ಏನ ಹಸಂಗಿಲ್ಪ ನಾ ದುಡ್ದಿಲ್ಲತ್ತಾರೋ ಅತ್ತಾರೋ ಯಾರು ಅನ್ನೋದಿಲ್ಲ. ನೀರ್ ಹಸವ್ರನ ನೀವು ಅವ್ರನ್ನ ಪ್ರೀತಿಯಿಂದ ಕರ್ಕೊಂಬರ್ರಿ, ಜಗಾಡಿ ಕರ್ಕೊಂಬರ್ರಿ. ಬರ್ಲೇಬೇಕು ಅವ್ರ. ಹೌದಲ್ಲಮ್ಮ, ಬರ್ಲೇಬೇಕಲ್ಲ. ಈಗ ನೋಡ್ರಿ ಎಲ್ಲೆಲ್ಲಿ ದುಡಿಯಾಕ ಹೊಂಟಾರ ಮಕ್ಕಳು ಮುಂಬೈಯ ಗೋವಾ ಇಲ್ಲೇ ನೀರಾವರಿ ಆತ್ಪ ಅಂದ್ರ ಕಬ್ಬಸ್ತಾರು, ಮತ್ತೊಂದು ಏನು ಒಳ್ಳೆ ಬೆಳೆ ಮಾಡ್ತಾರು. ಸಾಧ್ಯದಟ್ಟ ಉತ್ಪಾದನೆ ತೆಗೆದು ಇವತ್ತು ಬದುಕಲಿಕ್ಕೆ ಸಾಧ್ಯತೆ. ಯಾಕೆಲ್ಲ ಯುವಕರು ಕೂಡ ತೀರ್ಮಾನ ಮಾಡ್ಬೇಕು. ನೀವು ಯುವಕರು ಇವತ್ತಿಂದ್ರ ತೀರ್ಮಾನ ಮಾಡಿ ಡೇಟ್ ಫಿಕ್ಸ್